ಸ್ನೇಹಿತರೆ, ನಿಮಗೂ ಕೂಡ ಬಿಸಿಲಿನಿಂದ ತುಂಬಾ ಕುತ್ತಿಗೆ ಕಪ್ಪಗಾಗಿದೆ. ಈ ರೀತಿ ಟ್ಯಾನಿಂಗ್ ಆಗಿಬಿಟ್ಟು ಕುತ್ತಿಗೆ ಸುತ್ತಲೂ ತುಂಬಾ ಕಪ್ಪಗಾಗಿರುವಂಥ ಪ್ರಾಬ್ಲಮ್ಸ್ಗಳು ನೀವು ಕೂಡ ಫೇಸ್ ಮಾಡ್ತಾ ಇದ್ದರೆ, ನಾನಿವತ್ತು ನಿಮಗೆ ಒಂದು ಮನೆ ಮದ್ದನ್ನು ಹೇಳ್ಕೊಡ್ತೇನೆ ಸ್ನೇಹಿತರೆ. ಮನೆಯಲ್ಲೇ ಈಸಿಯಾಗಿ ನಮ್ಮ ಕುತ್ತಿಗೆ ಭಾಗನ ಯಾವ ರೀತಿ ವೈಟಾಗಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. ನೋಡಿ, ನಾನು ಅದಕ್ಕೂ ಮುಂಚೆ ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡಬೇಕು ಅಂತ ತಿಳಿಸ್ತೇನೆ ಬನ್ನಿ. ಒಂದು ಬೌಲ್ನ ತೊಗೊಂಡಿರುವಂಥದ್ದು ಹಾಗೂ ಇದರೊಳಗಡೆ ಒಂದು 2 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಅಕ್ಕಿ ಹಿಟ್ಟಿನಿಂದ ನಮ್ಮ ಸೌಂದರ್ಯನ ಇನ್ನೂ ಹೆಚ್ಚಾಗಿ ಮಾಡ್ಕೊಳ್ಬೋದು. ನೋಡಿ, 2 ಸ್ಪೂನಷ್ಟು ನಾನು ಹಾಕ್ಕೊಂಡಿರೋದು. ನೆಕ್ಸ್ಟ್ ನೋಡಿ, 2 ರೂಪಾಯಿಸ್ಗೆ ಸಿಗುವಂಥ ಬ್ರೂ ಪೌಡರ್ನ ನಾನು ತೊಗೋತಾ ಇರುವಂಥದ್ದು ಸ್ನೇಹಿತರೆ. ಬ್ರೂ ಪೌಡರ್ ಕೂಡ ನಮ್ಮ ಸ್ಕಿನ್ನನ್ನು ವೈಟ್ ಆ್ಯಂಡ್ ಸಾಫ್ಟಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ 1 ಪ್ಯಾಕೆಟ್ ಪೂರ್ತಿಯಾಗಿ ನಾನು ಇದರೊಳಗಡೆ ಬ್ರೂ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಈ 2 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನ್ನ ಸಹಾಯದಿಂದ ಸ್ನೇಹಿತರೆ. 2 ಕೂಡ ಮಿಕ್ಸ್ ಆದ ತಕ್ಷಣ ನೋಡಿ, ನಿಮ್ಮ ಮನೆಯಲ್ಲಿ ಈ ರೀತಿ ರೋಸ್ ವಾಟರ್ ಇದ್ದರೆ ಯೂಸ್ ಮಾಡಿ, ಅಥವಾ ನೀವು ಪಕ್ಕದಲ್ಲೇ ಇರುವಂಥ ಅಂಗಡಿ ಶಾಪ್ಗಳಾಗಿರ್ಬೋದು ಅಥವಾ ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ಈಸಿಯಾಗಿ ಸಿಗುತ್ತೆ, ಅಥವಾ ನೀವು ಆನ್ಲೈನ್ನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ ಸ್ನೇಹಿತರೆ. ನೋಡ್ಬೋದು, ಈ 3 ಇಂಗ್ರೀಡಿಯೆಂಟ್ಸ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಗುಲಾಬ್ ಜಲ್ ಅಂದರೆ ಈ ರೀತಿ ರೋಸ್ ವಾಟರ್ ಜಾಸ್ತಿ ಪ್ರಮಾಣದಲ್ಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಸ್ವಲ್ಪ ಕೂಡ ನೀರನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಬೇಕಾದರೆ ನೀವು ರೋಸ್ ವಾಟರ್ನೇ ಆ್ಯಡ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಮಾಡ್ಕೋತಾ ಇರುವಂಥದ್ದು ಅಂತ. ಇದೇ ರೀತಿ ನೀರನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ ಈ ರೀತಿಯಾಗಿ ಸ್ನೇಹಿತರೆ. ಈ 3 ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಕೂಡ ಹಿಟ್ಟು ಕಾಣಿಸ್ಬಾರ್ದು ಸ್ನೇಹಿತರೆ. ಚೆನ್ನಾಗಿ ಯಾವ ರೀತಿ ಒಂದು ಪೇಸ್ಟ್ ರೀತಿಯಾಗಿ ರೆಡಿ ಆಗಬೇಕು, ಅಲ್ಲಿವರೆಗೂ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ ಇದೇ ರೀತಿಯಾಗಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಇವಾಗ. ಹಾಗೂ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಇನ್ನು ಇದರೊಳಗಡೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಸ್ವಲ್ಪ ವಿಡಿಯೋ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ, ಯಾಕಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಯಾವ ರೀತಿ ಈ ಒಂದು ರೆಮಿಡಿನ ಮಾಡಬೇಕು ಅಂತ ನಿಮಗೂ ಕೂಡ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಇವಾಗ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ನೋಡಿ, ನಾನು ಒಂದು 1/2 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಶುಗರ್ ಕೂಡ ನಮ್ಮ ಸ್ಕಿನ್ಗೆ ಒಂದು ಸ್ಕ್ರಬ್ ರೀತಿಯಾಗಿ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಕಪ್ಪು ಕೊಳೆ ಕೂತಿದ್ರು ಇದನ್ನು ರಿಮೂವ್ ಮಾಡುತ್ತೆ. ಹಾಗೂ ನಮ್ಮ ಸ್ಕಿನ್ ಮೇಲೆ ತುಂಬಾ ವೈಟ್ ಹೆಡ್ಸ್ ಹಾಗೂ ಬ್ಲ್ಯಾಕ್ ಹೆಡ್ಸ್ ಆಗ್ತಾಯಿದೆ, ಕಡಿಮೆನೇ ಆಗ್ತಾ ಇಲ್ಲ ಅಂತಂದರೆ ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಒಂದು 5 ಮಿನಿಟ್ಸ್ವರೆಗೂ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಿ. ನಾನು ಮೊದಲಿಗೆ ಹೇಳಿದ್ದೆ ಅಲ್ವಾ ಸ್ನೇಹಿತರೆ, ಇದರೊಳಗಡೆ ಸ್ವಲ್ಪ ಕೂಡ ನೀರನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದರೊಳಗಡೆ ರೋಸ್ ವಾಟರ್ನೇ ಆ್ಯಡ್ ಮಾಡಿ ಆ್ಯಂಡ್ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ರೀತಿಯಾಗಿ. ಒಂದು 5 ಮಿನಿಟ್ಸ್ ಬಿಟ್ಟ ತಕ್ಷಣ ನೋಡಿ, ನಾನು ಯಾವ ರೀತಿ ತೋರಿಸ್ತೇನೆ ಇದನ್ನು ಅಪ್ಲೈ ಮಾಡಬೇಕು ಅಂತ. ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ, ಕುತ್ತಿಗೆ ಭಾಗ ಎಷ್ಟು ಕಪ್ಪಗಾಗಿದೆ ಅಂತ. ಇಷ್ಟು ಕಪ್ಪಗಾಗಿರುವಂಥ ಕುತ್ತಿಗೆ ಭಾಗನ ನೀವು ಡೈಲಿಯಾಗಿ ಇದನ್ನು ಯೂಸ್ ಮಾಡ್ತಾ ಬನ್ನಿ. ನಿಮಗೆ ಯಾವ ರೀತಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಅಂತ ಇವಾಗಲೇ ನೋಡಿ ಸ್ನೇಹಿತರೆ ಎಷ್ಟು ಕಪ್ಪಗಾಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಕೂಡ ನಿಮಗೆ ತೋರಿಸ್ತೇನೆ ಎಷ್ಟು ವೈಟಾಗಿ ಕಾಣಿಸುತ್ತೆ ಅಂತ. ಇದನ್ನು ಅಪ್ಲೈ ಮಾಡಿದ ತಕ್ಷಣ ಸ್ನೇಹಿತರೆ ಕಂಟಿನ್ಯೂಸ್ ಆಗಿ ಇದನ್ನು ಅಪ್ಲೈ ಮಾಡ್ತಾ ಇರಬೇಕು 1 ವಾರದವರೆಗೂ. ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೋಡಿ, ನಾನು ಈ ರೀತಿ ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಈ ರೀತಿ ಮೊದಲಿಗೆ ನೀವು ಒರೆಸ್ಕೊಂಡ್ಬಿಡಿ. ಯಾಕಂದರೆ ತುಂಬಾ ಬೆವರು ಬಿಟ್ಬಿಟ್ಟು ತುಂಬಾ ಗಲೀಜೆಲ್ಲ ಕೂತಿರುತ್ತೆ ಅಲ್ವ, ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಒರೆಸ್ಬಿಟ್ಟು ಈ ಒಂದು ಕ್ರೀಮ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ನೀವೇನಾದರೂ ಅಪ್ಲೈ ಮಾಡಿದ್ರೆ ಸ್ನೇಹಿತರೆ ಇನ್ನೂ ಜಾಸ್ತಿ ಕೊಳೆ ಹಾಗೆ ಇರುತ್ತೆ. ಈ ಒಂದು ಕ್ರೀಮ್ ಹಚ್ಚಿದ ತಕ್ಷಣ ಯಾವುದೇ ಒಂದು ಬೆನಿಫಿಟ್ಸ್ ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರ ನೀವು ಮೊದಲಿಗೆ ಕ್ಲೀನ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ನಾನೊಂದು ಬೌಲ್ನ ತೊಗೊಂಡಿರೋದು ಇವಾಗ. ಕ್ರೀಮ್ ಎಲ್ಲ ರೆಡಿ ಆಗೋಗ್ಬಿಟ್ಟಿದೆ ಈ ಒಂದು ಮನೆ ಮದ್ದನ್ನು. ನೋಡಿ, ನಾನು ಯಾವ ರೀತಿ ಇವಾಗ ಮಸಾಜ್ ಮಾಡ್ತಾ ಇರುವಂಥದ್ದು ಅಂತ ಸ್ನೇಹಿತರೆ. ಜಾಸ್ತಿ ಉಜ್ಜೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತಾ ಹೋಗಿ ಒಂದು 10 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಈ ಒಂದು ಪೇಸ್ಟ್ನ ಅಂದರೆ ಈ ಒಂದು ಮನೆ ಮದ್ದನ್ನು ಅಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ. ಇದೇ ರೀತಿಯಾಗಿ ನಿಮ್ಮ ಬೆರಳುಗಳಿಂದ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಎಲ್ಲೆಲ್ಲಿ ಕಪ್ಪು ಕೊಳೆ ಇದೆಯೋ ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸ್ವಲ್ಪ ಮಸಾಜ್ನ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಗಂಡಸರಾಗಲಿ ಹೆಣ್ಮಕ್ಳಾಗಲಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಯಾರಿಗೆ ಈ ರೀತಿ ತುಂಬಾ ಜಾಸ್ತಿ ಗಲೀಜಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ, ಈ ರೀತಿ ಕುತ್ತಿಗೆ
ಭಾಗದಲ್ಲಿ ತುಂಬಾ ಬ್ಲ್ಯಾಕ್ ಆಗ್ತಾ ಇದೆ ಅಂದರೆ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಮುಂದಿನ ಭಾಗದಲ್ಲೂ ಕೂಡ ಸ್ವಲ್ಪ ಜನಕ್ಕೆ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಒಂದು ಈಸಿ ಆಗಿರುವಂಥ ಟಿಪ್ಸ್ನ ನೀವು ಕೂಡ ಬಳಸ್ಬೋದು. ನೋಡಿ, ನಾನು ಒಂದು 10 ಮಿನಿಟ್ಸ್ವರೆಗೂ ಅಂತೂ ಇದನ್ನು ಮಸಾಜ್ ಮಾಡ್ತೇನೆ ಸ್ನೇಹಿತರೆ. ನೋಡಿ, ಯಾವುದೇ ಒಂದು ಪಾರ್ಲರ್ ಹೋಗೋ ಅವಶ್ಯಕತೆ ಇಲ್ಲ, ಹಾಗೂ ಯಾವುದೇ ಒಂದು ತುಂಬಾ ಕಾಸ್ಟ್ಲಿ ಆಗಿರುವಂಥ ಕ್ರೀಮ್ಗಳು ಕೂಡ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಸ್ನೇಹಿತರೆ, ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನಿಂದ ನಾವು ಈಸಿಯಾಗಿ ಒಂದು 2 ಮಿನಿಟ್ಸಲ್ಲಿ ಈ ಒಂದು ಮನೆ ಮದ್ದನ್ನು ನಾವು ರೆಡಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಾವು ಜಾಸ್ತಿ ಪ್ರಮಾಣದಲ್ಲಿ ದುಡ್ಡು ಖರ್ಚು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೂ ನಮ್ಮ ಸಮಯ ಕೂಡ ವ್ಯರ್ಥ ಆಗೋದಿಲ್ಲ. ನೋಡಿ ಸ್ನೇಹಿತರೆ, ಇದರಿಂದ ನಮಗೆ ತುಂಬಾ ಕುತ್ತಿಗೆ ನೋವಿದೆ ಅಂದರೂ ಈ ರೀತಿ ಮಸಾಜ್ ಮಾಡಿದ್ರೆ ಸ್ವಲ್ಪ ರಿಲೀಫ್ ಕೂಡ ಸಿಗುತ್ತೆ. ನೋಡಿ ಸ್ನೇಹಿತರೆ, ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ಒಂದು ಮನೆ ಮದ್ದಿಂದ ಸ್ನೇಹಿತರೆ. ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ನಿಮಗೆ ಸ್ನೇಹಿತರೆ. ನೋಡಿದ್ರಲ್ವ ನಾನು ಯಾವ ರೀತಿ ಇನ್ನೂ ಮಸಾಜ್ ಮಾಡ್ತಾನೆ ಇದ್ದೇನೆ ಅಂತ ಸ್ನೇಹಿತರೆ. ಅಷ್ಟು ಕ್ರೀಮ್ನ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಇದನ್ನು ನೀವು 1 ಡೇಯಲ್ಲಿ 1 ಟೈಮ್ ಆದರೂ ಅಪ್ಲೈ ಮಾಡಲೇಬೇಕು ಸ್ನೇಹಿತರೆ. ಹಾಗೂ ನೀವು ಕಂಟಿನ್ಯೂಸ್ ಆಗಿ 1 ವಾರದವರೆಗೂ ನೀವು ಇದನ್ನು ಅಪ್ಲೈ ಮಾಡಬೇಕು. ನೋಡಿ, ನಾನಿವಾಗ ಅಪ್ಲೈ ಮಾಡಿರೋದಾಗಿದೆ ಸ್ನೇಹಿತರೆ. ಇದನ್ನು 20 ಮಿನಿಟ್ಸ್ವರೆಗೂ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಸ್ವಲ್ಪ ಡ್ರೈ ಆಗೋದಕ್ಕೆ ಹಾಗೆ ಬಿಟ್ಟಿರ್ತೇನೆ ಸ್ನೇಹಿತರೆ. ನೋಡ್ಬೋದು ಸ್ವಲ್ಪ ಡ್ರೈ ಆದ ತಕ್ಷಣ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದನ್ನು ಒಂದು ಒದ್ದೆ ಬಟ್ಟೆ ತೊಗೊಂಡು ನೀವು ಒರೆಸ್ಬೋದು, ಅಥವಾ ನೀವು ವಾಶ್ ಅಂದರೆ ತೊಳ್ಕೊಂಡು ಬರ್ಬೋದು ಸ್ನೇಹಿತರೆ. ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ನೀವು ಕೂಡ ನೋಡ್ಬೋದು. ನಾನು ನಿಮಗೆ ಫಸ್ಟ್ ರಿಸಲ್ಟಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೇನೆ. ಹಾಗೂ ನಾನು 1 ವಾರದವರೆಗೂ ಈ ಒಂದು ಕ್ರೀಮ್ನ ಅಪ್ಲೈ ಮಾಡ್ತಾನೆ ಇದ್ದೇನೆ ಸ್ನೇಹಿತರೆ, ಡೈಲಿಯಾಗಿ. ಆವಾಗಲೂ ಕೂಡ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ಅದು ಕೂಡ ತೋರಿಸ್ತೇನೆ ಸ್ನೇಹಿತರೆ. ನೋಡ್ಬೋದು ಇವಾಗ ಯಾವ ರೀತಿ ಇನ್ನೂ ಸ್ವಲ್ಪ ಕಪ್ಪಗಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ 7 ಡೇಸ್ ಆದ ತಕ್ಷಣ ನೋಡ್ತೇನೆ ಸ್ನೇಹಿತರೆ ಎಷ್ಟು ವೈಟಾಗಿ ಸ್ವಲ್ಪ ಕೂಡ ಕುತ್ತಿಗೆ ಭಾಗದಲ್ಲಿ ಕಪ್ಪು ಬಣ್ಣ ಕಾಣಿಸ್ತಿಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ನ್ಯಾಚುರಲ್ ಆಗಿರುವಂಥ ರೆಮಿಡಿ ಸ್ನೇಹಿತರೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.